ರಾಜಭವನ ಮತ್ತು ಮುಖ್ಯಮಂತ್ರಿಗಳ ಕಚೇರಿಯ ಸಂಘರ್ಷ ತಾರಕಕ್ಕೆ ಏರ್ತಾ ಇದೆ. ಯಾವಾಗ ಗವರ್ನರು ಸರ್ಕಾರಕ್ಕೆ ಒಂದು ರಿಪೋರ್ಟ್ ಅನ್ನ ಕೇಳೋಕೆ ಶುರು ಮಾಡಿದ್ರು, ಆಗ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲೋ ಒಂದ್ ಕಡೆ ನಾವ್ಯಾಕೆ ರಿಪೋರ್ಟ್ ಕೊಡಬೇಕು ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಸಿದ್ದರಾಮಯ್ಯನವರು ನಿನ್ನೆ ಸಚಿವ ಸಂಪುಟ ಸಭೆಯನ್ನ ಕರೆಯುವ ಮೂಲಕ ಒಂದು ತೀರ್ಮಾನವನ್ನ ಪ್ರಕಟಿಸಿದ್ದಾರೆ. ಏನು? ಯಾವುದೇ ರಿಪೋರ್ಟ್ ಅನ್ನ ಸಂಪುಟದ ಅನುಮೋದನೆ ಇಲ್ಲದೆ ಮತ್ತು ಅಸೆಂಬ್ಲಿಯಲ್ಲಿ ಚರ್ಚೆ ಆಗದೇನೆ ಗವರ್ನರ್ಗಾಗ್ಲಿ ಇನ್ನೊಬ್ಬರಿಗಾಗ್ಲಿ ಕೊಡೋ ಹಾಗಿಲ್ಲ ಅಂತ ಚೀಫ್ ಸೆಕ್ರೆಟರಿ ಸೇರಿದಂತೆ ಅವರ ಅಧಿಕಾರಿಗಳಿಗೆ ಅವರು ತಾಕೀತು ಮಾಡಿದ್ದಾರೆ. ಹಾಗಾದ್ರೆ ಗವರ್ನರ್ ಅನ್ನ ಹೊರಗಿಟ್ಟು ಸರ್ಕಾರವನ್ನ ನಡೆಸೋದಕ್ಕೆ ಸಾಧ್ಯತೆ ಇದೆಯಾ? ಇವೆಲ್ಲ ಪ್ರಶ್ನೆಗಳನ್ನ ಇಟ್ಕೊಂಡು ನಾನು ಖ್ಯಾತ ವಕೀಲರಾಗಿರುವಂತಹ ಬಿ ಎಲ್ ಆಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ವೆಲ್ಕಮ್ ಹೇಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಸಿಎಂ ಮತ್ತು ಗವರ್ನರ್ ನಡುವೆ ಒಂದು ಸಂಘರ್ಷ ನಡೀತಾ ಇದೆ. ಗವರ್ನರ್ ರಿಪೋರ್ಟ್ ಕೇಳಿದ್ದಾರೆ ಸರ್ಕಾರಕ್ಕೆ, ಇವೆಲ್ಲ ಕೊಡಿ ಅಂತ ಹೇಳಿ. ಈಗ ಇವರು ಸರ್ಕಾರದವರು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾನೂನಾತ್ಮಕವಾಗಿ ತಾವು ಏನ್ ಹೇಳ್ತೀರಿ? ಕಾನೂನಾತ್ಮಕವಾಗಿ ನಿನ್ನೆ ಆದ ಡಿಸಿಷನ್ ಆಫ್ ದ ಚೀಫ್ ಮಿನಿಸ್ಟರ್ ಆ್ಯಂಡ್ ದ ಕ್ಯಾಬಿನೆಟ್ ಈಸ್ ಇಲ್ಲಿಗಲ್, ಅಂದರೆ ಕಾನೂನು ಬಾಹಿರ. ಆ್ಯಸ್ ಎ ಕಾನ್ಸ್ಟಿಟ್ಯೂಷನಲ್ ಹೆಡ್ ಇನ್ ಎ ಡೆಮೋಕ್ರಸಿ, ರೂಲ್ ಆಫ್ ಲಾ ಅಪ್ಹೋಲ್ಡ್ ಆಗಬೇಕಾದ್ರೆ ಗವರ್ನರ್ ಅವರು ಪರಮಾಧಿಕಾರ ಹೊಂದಿದ್ದಾರೆ. ಅವರು ಯಾವುದೇ ಸರ್ಕಾರ ಇರ್ಬೋದು, ಅದರ ಚೀಫ್ ಮಿನಿಸ್ಟರ್ ಇರ್ಬೋದು, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ಬೋದು, ಅವರು ರಾಜಕೀಯವಾಗಿ ನಡೆಗಳನ್ನು ಮತ್ತು ಆಲ್ ದಿ ರೂಲ್ ಆಫ್ ಲಾ, ಅಂದರೆ ಕಾನೂನಾತ್ಮಕವಾಗಿ ಆಡಳಿತ ನಡಿಬೇಕು ಅನ್ನೋದು ಸದುದ್ದೇಶದಿಂದ ಕಾನ್ಸ್ಟಿಟ್ಯೂಷನಲ್ಲಿ ಅವರು ಎಂಪವರ್ಡ್. ಆದ್ದರಿಂದ ಅವರಿಗೆ, ಗವರ್ನರ್ ಅವರಿಗೆ, ಮುಖ್ಯಮಂತ್ರಿ ಥ್ರೂ ದ ಚೀಫ್ ಸೆಕ್ರೆಟರಿ, ಮುಖ್ಯಮಂತ್ರಿ ಅವರ ಹತ್ರ ಕೇಳುವ ಅಧಿಕಾರ, ಯಾವುದೇ ರಿಪೋರ್ಟ್ ಆಗಲಿ ಅಥವಾ ಯಾವುದೇ ಒಂದು ಮಾಹಿತಿ ಆಗಲಿ, ಸರ್ಕಾರದ್ದು ಯಾವುದೇ ರೆಕಾರ್ಡ್ಸ್ ಆಗಲಿ ಕೇಳುವ ಅಧಿಕಾರ, ಸಂಪೂರ್ಣ ಅಧಿಕಾರ ಗವರ್ನರ್ ಅವರಿಗೆ ಇದೆ, ಖಂಡಿತ ಇದೆ ಕಾನೂನಿನ ಪ್ರಕಾರ. ಮತ್ತೆ ಗವರ್ನರ್ ಕೇಳಿದ ರಿಪೋರ್ಟ್ ಅನ್ನು ನಾವು ಕೊಡಲ್ಲ ಅಂತ ಹೇಳೋದು ಏನ್ ಸೂಚಿಸುತ್ತೆ? ಇದು ನೋಡಿ, ಇದು ಕಾನೂನು ಬಾಹಿರ. ಏನು ಸೂಚಿಸುತ್ತೆ ಅನ್ನೋದು ಆ್ಯಸ್ ಎನ್ ಅಡ್ವೊಕೇಟ್ ಅವರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರು ಚೀಫ್ ಮಿನಿಸ್ಟರ್ ಅವರ ಮನಸ್ಸಿನಲ್ಲಿ ಏನಿದೆ ಅಂತ ನಾವು ಅಂದಾಜು ಮಾಡೋದು ಕಷ್ಟ. ಆದರೆ ಮೇಲ್ನೋಟಕ್ಕೆ ಪ್ರೈಮ ಫೇಸಿ ನೋಡಿ, ಇದು ಗವರ್ನರ್ ಅವರು ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟಿ, ಆದ್ದರಿಂದ ಇದು ರಾಜಕೀಯವಾಗಿ ಇದನ್ನು ರಾಜಕೀಯವಾಗಿ ದುರ್ಬಳಕೆ ಆಗ್ತಾ ಇದೆ. ಇಲ್ಲಿನ ಚೀಫ್ ಮಿನಿಸ್ಟರ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ ಕಾಂಗ್ರೆಸ್ ಪಾರ್ಟಿಯವರು, ಗವರ್ನರ್ ಅವರು ಯಾವುದೇ ಪಾರ್ಟಿಯ ಅವರು ಮೆಂಬರ್ ಆಗಲಿಕ್ಕೆ ಆಗೋದಿಲ್ಲ. ಅವರು ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಹೆಡ್. ಅಫ್ಕೋರ್ಸ್ ಆ್ಯಸ್ ಪರ್ ದ ಎವ್ರಿ ಕಾನ್ಸ್ಟಿಟ್ಯೂಷನಲ್ ಹೆಡ್, ದಟ್ ಇಸ್ ಗವರ್ನರ್, ಈಸ್ ಅಪಾಯಿಂಟೆಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ NDA ಅಧಿಕಾರದಲ್ಲಿದೆ ಅಂತೇಳಿ ಗವರ್ನರ್ ಅವರು ಕಾನೂನಲ್ಲಿ ಕೇಳಿದ ರೆಕಾರ್ಡ್ಸನ್ನು, ರಿಪೋರ್ಟನ್ನು, ದಾಖಲೆಗಳನ್ನು ಈ ರಾಜ್ಯ ಸರ್ಕಾರ ಕೊಡುವುದಿಲ್ಲ, ಕ್ಯಾಬಿನೆಟ್ ಡಿಸಿಷನ್ ಆಗಬೇಕು ಹೇಳೋದು ಟೋಟಲಿ ಇಲ್ಲೀಗಲ್. ಅದಕ್ಕೆ ಯಾವುದೇ ರೀತಿ ಸಮಂಜಸ ಕಾನೂನಿನಲ್ಲಿ ಕೊಡಲಿಕ್ಕೆ ಆಗುದಿಲ್ಲ. ಈಗ ಕ್ಯಾಬಿನೆಟ್ ದೊಡ್ಡದಾ ಅಥವಾ ಗವರ್ನರ್ ಹುದ್ದೆ ದೊಡ್ಡದಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಪರಮಾಧಿಕಾರ, ಕಾನ್ಸ್ಟಿಟ್ಯೂಷನಲ್ ಹೆಡ್ ಈಸ್ ದಿ ಗವರ್ನರ್. ಗವರ್ನರ್ ಅಪಾಯಿಂಟ್ಸ್ ದ ಚೀಫ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಅಪಾಯಿಂಟ್ಸ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್. ಆದ್ದರಿಂದ ಗವರ್ನರ್ ಅವರು ನಂಬರ್ 1 ಪೊಸಿಷನ್. ಆದ್ದರಿಂದ ಅವರಿಗೆ ಎಲ್ಲ ಅಧಿಕಾರ ಇದೆ ಕಾನೂನಲ್ಲಿ, ಅಂಡರ್ ದ ಕಾನ್ಸ್ಟಿಟ್ಯೂಷನ್, ಟು ಸೀಕ್ ಎನಿ ರಿಪೋರ್ಟ್ ರಿಗಾರ್ಡಿಂಗ್ ಎನಿ ಮ್ಯಾಟರ್ ಆ್ಯಸ್ ರಿಗಾರ್ಡ್ಸ್ ದಿ ಸ್ಟೇಟ್ ಗೌರ್ಮೆಂಟ್ ಈಸ್ ಕನ್ಸರ್ನ್. ಆದ್ದರಿಂದ ಗವರ್ನರ್ ಅವರ ನಡತೆ ಕಾನೂನಾತ್ಮಕವಾಗಿದೆ. ಆ್ಯಂಡ್ ಇಟ್ಸ್ ರೈಟ್ ಟು ಅಪೋಲ್ಡ್ ದ ರೂಲ್ ಆಫ್ ಲಾ. ಈ ಕ್ಯಾನ್ ಆಸ್ಕ್ ಎನಿ ರಿಪೋರ್ಟ್ ಫ್ರಮ್ ದ ಗವರ್ನರ್. ಗವರ್ನರು ಸಿಎಂ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ಇದನ್ನು ತಡೆ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಸಿಎಂ ಸಿದ್ದರಾಮಯ್ಯನವರು. ವಿಚಾರಣೆ ನಡೀತು, ಪರ ವಿರೋಧ, ವಾದ ವಿವಾದ ಎಲ್ಲ ನಡೀತು. ಅದಾದ್ಮೇಲೆ ತೀರ್ಪು ಕೂಡ ಬಂತು. ಸರ್ಕಾರ ಏನೋ ಗವರ್ನರ್ ನಡೆ ಸರಿ ಇದೆ ಅಂತ ಹೇಳ್ತು. ಸೊ ಆಗ ಸಿಎಂ ಅವ್ರಿಗೆ ಒಂದು ರೀತಿಯಿಂದ ಹಿನ್ನಡೆ ಆಯಿತು. ಈಗ ಇದ್ರ ಬೆನ್ನಲ್ಲೇನೆ ಇನ್ನೊಂದಿಷ್ಟು ರಿಪೋರ್ಟ್ ಗಳನ್ನ ಗವರ್ನರ್ ಕೇಳಿದ್ದು ಕಾನೂನಾತ್ಮಕವಾಗಿ ಸರಿ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ. ಒಂದೊಮ್ಮೆ ಸರ್ಕಾರ, ನಾವು ಸಿದ್ದರಾಮಯ್ಯ ಅವ್ರನ್ನ ಬಿಟ್ಬಿಡೋಣ, ಸರ್ಕಾರದವರು ಕೊಡ್ಲಿಲ್ಲ ಅಂತ ಇಟ್ಕೊಳ್ಳೋಣ, ಆಗ ಗವರ್ನರ್ಗೆ ಮುಂದಿನ ನಡೆ ಏನು? ಅವ್ರು ಏನಾದ್ರು ಕೇಂದ್ರಕ್ಕೆ ರಿಪೋರ್ಟ್ ಮಾಡ್ಬೇಕಾಗತ್ತಾ, ಅಥವಾ ಅವರು ಡೈರೆಕ್ಟ್ ಆಗಿ ಇದನ್ನ ನೀವು ನಾವು ಕೊಡಲೇಬೇಕು ಅಂತ ಏನಾದರೂ ಆದೇಶ ಮಾಡೋದಕ್ಕೆ ಅವಕಾಶ ಇದೆಯಾ? ಖಂಡಿತವಾಗಿ ಗವರ್ನರ್ ಅವರು ಈ ಎಲ್ಲ ಅಂಶಗಳನ್ನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರಿಗೆ ರಿಪೋರ್ಟ್ ಮಾಡಬಹುದು. ಓಕೆ, ಸೊ ಅಂದ್ರೆ ಇದು ಸಂಘರ್ಷ ತಾರಕಕ್ಕೆ ಇರುತ್ತೆ ಅಂತ ಹೇಳ್ತಾ ಇದ್ದೀರಿ ತಾವು? ತಾರಕಕ್ಕೆ ಆಲ್ರೆಡಿ ಏರಿದೆ ಅಂತ ನಾವು ತಿಳ್ಕೊಳ್ಬೋದು. ಸರ್, ಈಗ ಒಂದೊಮ್ಮೆ ಗವರ್ನರ್ ಮ್ಯಾಟ್ರು
ಅಲ್ಲಿ ಕೇಂದ್ರಕ್ಕೆ ಹೋಯ್ತು ಅಥವಾ ರಾಷ್ಟ್ರಪತಿಯವರ ಅಂಗಳಕ್ಕೆ ಹೋಯ್ತು ಅಂತಂದ್ರೆ ರಾಷ್ಟ್ರಪತಿ ಯಾರಿಗೆ ಸೂಚನೆಯನ್ನ ಕೊಡ್ಬೇಕಾಗತ್ತೆ? ಅಲ್ಲ, ರಾಷ್ಟ್ರಪತಿಯವರು ಸೂಚನೆ ಕೊಡ್ತಾರೋ ಇಲ್ವೋ ಅನ್ನೋದು ಅವರ ಇಂಡಿವಿಜುವಲ್ ಅಸೆಸ್ಮೆಂಟ್ ಮೇಲೆ ಹೋಗ್ತದೆ. ಅದನ್ನು ನಾವು ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ನನ್ನ ಪ್ರಶ್ನೆ, ಕೇಂದ್ರ ಸರ್ಕಾರ ಏನಾದ್ರೂ ಮಧ್ಯಪ್ರವೇಶ ಮಾಡುವಂತ ಸಾಧ್ಯತೆ ಇದೆಯಾ? ಇಲ್ಲ, ಇಂಥ 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 ಸಣ್ಣ ವಿಷಯದಲ್ಲಿ ಕೇಂದ್ರ ಸರ್ಕಾರ ಇಂಟರ್ಫಿಯರ್ ಆಗೋದು ಆ, ಸರಿಯಲ್ಲ. ಅವರು ಇಂಟರ್ಫಿಯರ್ ಮಾಡೋದಿಲ್ಲ ಅಂತ ನನ್ನ ಭಾವನೆ. ಆದರೆ ಈ ಎಲ್ಲ ಬೆಳವಣಿಗೆಗಳು ರಾಷ್ಟ್ರಪತಿಯವರಿಗೆ ಗೊತ್ತಿರಬೇಕು, ಸೆಂಟ್ರಲ್ ಗೌರ್ಮೆಂಟ್ ಗೊತ್ತಿರಬೇಕು. ಹೇಗೆ ರಾಜ್ಯ ಸರ್ಕಾರ ತಮ್ಮ ಅಧಿಕಾರವನ್ನು ಕಾನೂನಾತ್ಮಕವಾಗಿ ನಡೆಸ್ತಾ ಇಲ್ಲ, ಅದಕ್ಕೆ ವಿರುದ್ಧವಾಗಿ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಇಟ್ಸ್ ಎ ಪಾಯಿಂಟರ್ ಟು ದಟ್ ಎಕ್ಸ್ಟೆಂಟ್ ರಾಜ್ಯ ಸರ್ಕಾರದ ನಡತೆ ಸರಿ ಇಲ್ಲ ಅಂತ ಮನದಟ್ಟು ರಾಷ್ಟ್ರಪತಿಯವರಿಗೆ ಗವರ್ನರ್ ಅವರು ಮಾಡ್ಬೋದು. ನನ್ನ ಕೊನೆಯ ಪ್ರಶ್ನೆ, ಇದೆಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ತಾವು ಸೀನಿಯರ್ ಅಡ್ವೊಕೇಟ್ ಆಗಿ ಏನಾದರೂ ಸಲಹೆ ಏನಾದರೂ ಹೇಳೋಕೆ ಇಷ್ಟಪಡ್ತೀರಾ? ಹೇಗೆ ಸರ್ಕಾರಕ್ಕಾಗಿರ್ಬೋದು ಅಥವಾ ಸಂಬಂಧಪಟ್ಟಂತವ್ರಾಗಿರ್ಬೋದು? ಸರ್ಕಾರಕ್ಕೆ ಯಾವುದೇ ಸರ್ಕಾರ, ಯಾವೇ ರಾಜಕೀಯ ಪಕ್ಷದ ಸರ್ಕಾರ ಇರಲಿ, ಅವರು ಯಾವಾಗಲೂ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆದ ಗವರ್ನರ್ ಅವರನ್ನು ಯಾವಾಗಲೂ ಅವರಿಗೆ ಸಫಿಷಿಯೆಂಟ್ ರೆಸ್ಪೆಕ್ಟ್ ಎಲ್ಲ ಕೊಡಬೇಕು. ನೋಡಿ, ಮೊನ್ನೆ ಥರ ಪ್ರತಿಭಟನೆ ಮಾಡೋದು ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ದಾರೆ, ಹೈಕೋರ್ಟ್ಗೆ ಹೋಗಿದ್ದಾರೆ ಚೀಫ್ ಮಿನಿಸ್ಟರ್, ಅವರಿಗೆ ಅದು ಅವಕಾಶ ಇದೆ. ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೂ ಅವಕಾಶ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅದು ಸರಿಯೋ ತಪ್ಪು, ಗವರ್ನರ್ ಅವರ ಆರ್ಡರ್ ಅನ್ನೋದು ಹೈಕೋರ್ಟ್ ಆಲ್ರೆಡಿ ಡಿಸೈಡ್ ಆಗಿದೆ, ಕಾನ್ಸ್ಟಿಟ್ಯೂಷನಲ್ ಹೆಡ್, ಆ್ಯಂಡ್ ಇಟ್ಸ್ ಎ ಕರೆಕ್ಟ್ ಆರ್ಡರ್ ಅಕಾರ್ಡಿಂಗ್ ಟು ಬಿ, ಪರ್ಫೆಕ್ಟ್ ಆರ್ಡರ್. ಎಲ್ಲ ಕಾನೂನು ಶೋಕಾಸ್ ನೋಟಿಸ್ ಕೊಟ್ಟು ಉತ್ತರ ತಗೊಂಡು ಚೀಫ್ ಮಿನಿಸ್ಟರ್ ಹತ್ರ, ಅಡ್ವೊಕೇಟ್ ಜನರಲ್ ಒಪಿನಿಯನು, ಕ್ಯಾಬಿನೆಟ್ ಡಿಸಿಷನ್ನು ಆನ್ ಒನ್ ಸೈಡ್, ಆನ್ ದ ಅದರ್ ಸೈಡ್ ಅಬ್ರಾಹಿಂ ಅವರ ಕಂಪ್ಲೇಂಟ್, ಮತ್ತೆ ಇಬ್ಬರ ಕಂಪ್ಲೇಂಟ್, ಡಾಕ್ಯುಮೆಂಟ್ಸ್ ಎಲ್ಲದನ್ನು ನೋಡಿ ಗವರ್ನರ್ ಅವರು ಒಂದು ಆಫ್ಟರ್ ಆಲ್ ಒಂದು ಇನ್ವೆಸ್ಟಿಗೇಷನಿಗೆ ಆರ್ಡರ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ಯಾಕೆ ಒಂದು ಮುಖ್ಯಮಂತ್ರಿಯವರು ಹಿಂದೇಟು ಹಾಕಬೇಕು? ಜನರಿಗೆ ಗೊತ್ತಾಗಬೇಕಲ್ಲ ಇನ್ವೆಸ್ಟಿಗೇಷನಲ್ಲಿ. ಇನ್ಫ್ಯಾಕ್ಟ್ ಚೀಫ್ ಮಿನಿಸ್ಟರ್ ಅವರಾಗಿ ಈ ಆರ್ಡರನ್ನು ಚಾಲೆಂಜ್ ಮಾಡದೆ ಹೈಕೋರ್ಟಲ್ಲಿ ಅವರಾಗಿ ಹೌದು ನಾನು ತನಿಖೆ ಎದುರಿಸ್ತೇನೆ ಅಂತ ಹೇಳಬೇಕಾಗಿತ್ತು. ಅಲ್ಲ, ನಿನ್ನೆ ಹೇಳಿದಾರೆ ಅವರು ತನಿಖೆನ ಎದುರಿಸ್ತೀನಿ ಅಂತ ಹಾಂ, ಅದು ಸರಿ, ಅದು ಸರಿ. ಆದರೆ ಅದು ಸ್ವಲ್ಪ ತಡ ಆಯಿತು, ಮೊದಲೇ ಹೇಳಬೇಕಾಗಿತ್ತು. ಈಗ ಅವರ ಸಿಂಘ್ವಿ ಅವರು ಸುದೀರ್ಘವಾಗಿ ವಾದ ಮಾಡಿ ದಾರಿ ಹೋಗರು ಕೊಟ್ಟ ದೂರನ್ನು ಅಂದರೆ ಅಬ್ರಾಹಂ ಅವರನ್ನು ಎಂಟರ್ಟೈನ್ ಮಾಡಬಾರ್ದಿತ್ತು ಅಂತ ಎಲ್ಲ ಹೇಳಿದ್ದಾರೆ. ಅದಕ್ಕೆ ಜಸ್ಟಿಸ್ ನಾಗಪ್ರಸನ್ನ ಅವರು ಸರಿಯಾಗಿ ಕಾನೂನಲ್ಲಿ ಲೋಕಸ್ ಈಸ್ ಏಲಿಯನ್ ಟು ಕ್ರಿಮಿನಲ್ ಲಾ ಅಂತ ಅಬ್ಸರ್ವ್ ಮಾಡಿದ್ದಾರೆ. ಅಂದರೆ ಕ್ರಿಮಿನಲ್ ಲಾ ಮೋಷನ್ಗೆ ತರಲಿಕ್ಕೆ ಯಾವುದೇ ಒಂದು ಪ್ರಜೆಗೆ ಅಧಿಕಾರ ಇದೆ. ಈಗ ಜನಪ್ರತಿನಿಧಿಗಳ ಕೋರ್ಟು ಅಥವಾ ನ್ಯಾಯಾಧೀಶರು ಏನು ಹೇಳಿದ್ದಾರೆ ಅಂತಂದ್ರೆ, ಈಗ 24ನೇ ತಾರೀಕು 3 ತಿಂಗಳು ಟೈಮ್ ಕೊಟ್ಟು ಡಿಸೆಂಬರ್ 24ಕ್ಕೆ ರಿಪೋರ್ಟ್ ಕೊಡಬೇಕು ಮತ್ತು ಲೋಕಾಯುಕ್ತಕ್ಕೆ ಅವರು ಆದೇಶವನ್ನು ಮಾಡಿದ್ದಾರೆ ತನಿಖೆ ಮಾಡಬೇಕು ಅಂತೇಳಿ. ಈಗ ಈ ದೂರುದಾರರಲ್ಲಿ ಒಬ್ಬರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇದ್ದಾರೆ, ಸೊ ಲೋಕಾಯುಕ್ತ ಕೂಡ ರಾಜ್ಯ ಸರ್ಕಾರದ ಅಂಡರಲ್ಲಿ ಬರೋದ್ರಿಂದ ಪಾರದರ್ಶಕ ತನಿಖೆ ನಡೆಯೋ ಸಾಧ್ಯತೆ ಇಲ್ಲ, ಹೀಗಾಗಿ ಸಿಬಿಐ ತನಿಖೆ ಆಗಬೇಕು, ಮೂಢ ಹಗರಣ ಸೇರಿದಂತೆ ಇದೆಲ್ಲವೂ ಅಂತ ಹೇಳ್ತಾ ಇದ್ದಾರೆ. ತಾವೇನು ಹೇಳ್ತೀವಿ? ನೋಡಿ, ಲೋಕಾಯುಕ್ತ ಯಾವುದೇ ಸರ್ಕಾರ ಇರ್ಬೋದು, ಲೋಕಾಯುಕ್ತ ಅನ್ನುವರು ಅವರು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತಾರೆ. ಇದು ಈ ದೂರುದಾರರ ಈ ಲೈನ್ ಆಫ್ ಥಿಂಕಿಂಗ್ ನಾನು ಒಪ್ಪುವುದಿಲ್ಲ. ಜಸ್ಟ್ ಬಿಕಾಸ್ ಸರ್ಕಾರ ಒಂದು ಇದೆ, ಲೋಕಾಯುಕ್ತರವರು ಸರ್ಕಾರ ಹೇಳಿದಾಗೆ ಮಾಡ್ತಾರೆ ಅಂತ ಎಲ್ಲ ಹೇಳೋದು ಅದೆಲ್ಲ ಸರಿಯಲ್ಲ. ಅದು ಕಾನೂನಾತ್ಮಕವಾಗಿ ಹಾಗೆ ಹೇಳಲಿಕ್ಕಾಗೋದಿಲ್ಲ. ಅವರು ಪೊಲಿಟಿಕಲ್ ಪಾರ್ಟೀಸ್ ಹೇಳ್ಬೋದು, ದೂರುದಾರರು ಹೇಳ್ಬೋದು, ಅವ್ರಿಗೆ ಅಷ್ಟು ಕಾನೂನು ಗೊತ್ತಿರಲಿಕ್ಕಿಲ್ಲ ದೂರುದಾರರಿಗೆ. ಹಾಗಾಗಿ ಆದ್ದರಿಂದ ಲೋಕಾಯುಕ್ತಕ್ಕೆ ತನಿಖೆಗೆ ಒಂದ್ಸರಿ ಕೋರ್ಟ್ ಕೊಟ್ಟ ಮೇಲೆ ಖಂಡಿತವಾಗಿ ಅವರು ಪಾರದರ್ಶಕವಾಗಿ ಲೋಕಾಯುಕ್ತ ವಿಲ್ ಇನ್ವೆಸ್ಟಿಗೇಟ್ ಆ್ಯಂಡ್ ಟೇಕ್ ಫರ್ದರ್ ಸ್ಟೆಪ್ಸ್ ಇನ್ ಅಕಾರ್ಡೆನ್ಸ್ ವಿತ್ ಲಾ. ಇಫ್ somebody is aggrieved, they can always approach the court if the order is illegal. ತನಿಖೆ ಮುಗಿಯುವವರೆಗೂ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಮುಂದುವರಿಬಾರದು, ಅವರು ರಾಜೀನಾಮೆಯನ್ನ ಕೊಡಬೇಕು, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ತನಿಖೆ ಪಾರದರ್ಶಕವಾಗಿ ನಡೆಯೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಬಿಜೆಪಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ, ಅದು ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸಿಎಂ ರಾಜೀನಾಮೆ ಕೊಡೋ ಅಗತ್ಯತೆ ಇದೆ ಸರ್? ಕಾನೂನಿನಲ್ಲಿ ಚೀಫ್ ಮಿನಿಸ್ಟರ್ ರಿಸೈನೇಷನ್ ಕೊಡಬೇಕು ಅಂತ ಎಲ್ಲೂ ಇಲ್ಲ, ಅದು ಯಾವತ್ತೂ ಇಲ್ಲ. ಯಾಕೆಂದರೆ ಈಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬೇಕಷ್ಟೆ. ಆದರೆ ನೈತಿಕವಾಗಿ ನೋಡಿ, ಒಂದು ಚೀಫ್ ಮಿನಿಸ್ಟರ್ ಅವರು ಇನ್ವೆಸ್ಟಿಗೇಷನಲ್ಲಿ ಒಂದು ಲೋಕಾಯುಕ್ತ ಪೊಲೀಸ್ ಆಫೀಸ್ಗೆ ಹೋಗಿ ಅವರ ಎದುರು ಅವರ ಕ್ವಶನ್ ಮಾಡುವಾಗ ಇವರು ಕೂತ್ಕೊಂಡು ಅದಕ್ಕೆ ರಿಪ್ಲೈ ಕೊಡೋದು ಸರಿಯಲ್ಲ. ಆದ್ದರಿಂದ ನೈತಿಕವಾಗಿ ದ ಮೊಮೆಂಟ್ ಗವರ್ನರ್ ಗೇವ್ ಸ್ಯಾಂಕ್ಷನ್ ಅವರ ಅಪ್ರೂವಲ್, ಚೀಫ್ ಮಿನಿಸ್ಟರ್ ಅವರು ರಿಸೈನ್ ಮಾಡಬೇಕಾಗಿತ್ತು. ಆದರೆ ಅದು ಅವ್ರದ್ದು ಪರ್ಸನಲ್ ಡಿಸಿಷನ್,
ಬಟ್ ಇಟ್ ಡಸ್ ನಾಟ್ ಆಗರ್ ವೆಲ್ ಫಾರ್ ಡೆಮೋಕ್ರಸಿ. ಮುಂಚಿನ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗ್ಡೆ ಅವರು ಹಾಗೂ ಹಲವರು ಅವರು ನೈತಿಕ ಹೊಣೆಯೊಟ್ಟು ಒಂದು ಸಣ್ಣ ಕಂಪ್ಲೇಂಟ್ ಬಂದಾಗ ಅವರು ಫೋನ್ ಟ್ಯಾಪಿಂಗ್ ಇರ್ಬೋದು, ಬೇರೆ 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 ವಿಷಯಗಳಿರ್ಬೋದು, ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಎದುರಿಸಿದ್ದಾರೆ. ಅಂಥ ಚೀಫ್ ಮಿನಿಸ್ಟರ್ ಎಲ್ಲ ಅಂಥವರೆಲ್ಲ ನಮಗೆ ಒಂದು ಮಾದರಿಯಾಗಿರಬೇಕು. ಬಟ್ ಇಲ್ಲಿ ಕೇಜ್ರಿವಾಲ್ ಅವರ ವಿಚಾರವನ್ನು ನಾವು ತೆಗೆದುಕೊಂಡಾಗ ಕೇಜ್ರಿವಾಲ್ ಮೇಲೆ ಆರೋಪ ಬಂದಾಗ ಕೂಡ ಅವ್ರು 6 ತಿಂಗಳು ಜೈಲಲ್ಲಿದ್ರು ಕೂಡ ಮುಖ್ಯಮಂತ್ರಿಯಾಗೇ ಇದ್ರು, ರಾಜೀನಾಮೆ ಕೊಟ್ಟಿರಲಿಲ್ಲ. ಹೀಗಾಗಿ ನಾನು ರಾಜೀನಾಮೆ ಕೊಡುವ ಪ್ರಶ್ನೆ ಏನೆಲ್ಲ, ತನಿಖೆಯನ್ನು ಎದುರಿಸ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಪರೋಕ್ಷವಾಗಿ ಹೇಳಿದ್ದಾರೆ. ಹಾಗೆ ನಾನು ಹೇಳಿದಾಗೆ ಕಾನೂನಲ್ಲಿ ಇಲ್ಲ, ಕೊಡಬೇಕು ಅಂತಿಲ್ಲ. ಆದರೆ ನೋಡಿ, ಒಂದು ಕೇಜ್ರಿವಾಲ್ ಅವರು ಅಷ್ಟೇ 6 ತಿಂಗಳು ಹೇಗೆ ನೀವು ಸರ್ಕಾರ ನಡೆಸ್ತೀರಿ? ಒಂದು ಫೈಲ್ ತಗೊಂಡು ಹೋಗ್ಲಿಕ್ಕೆ ಬೇಲ್ ಕೊಟ್ಟರು. ಈಗ ನೀವು ಫೈಲ್ ಮುಟ್ಟುವಾಗೆಲ್ಲ ನೀವು ಯಾವುದೇ ಸರ್ಕಾರದ ಕೆಲಸ ಮಾಡೋದಿಲ್ಲ ಅಂತ ಹೇಳಿದರೆ ಚೀಫ್ ಮಿನಿಸ್ಟರ್ ಇಸ್ ಪವರ್ಲೆಸ್. ಸೊ ಹಾಗಿರುವಾಗ ಇದು ಡೆಮೋಕ್ರಸಿಗೆ ಒಂದು ಕಳಂಕ. ಇದು ಒಂದು ನಿಮಿಷದಲ್ಲಿ ಒಂದು ರೆಸಿಗ್ನೇಷನ್ ಕೊಟ್ಟು ಹೊರಗೆ ಬರಬೇಕು, ನಡೀತಾ ಇರಬೇಕು, ಬೇರೆಯವರನ್ನು ಮಾಡಬೇಕು. ಇದು ಎಲ್ಲ ಆದಮೇಲೆ ಬೇಲ್ ಆದಮೇಲೆ ಎಲ್ಲ ಮಾಡಿ ಒಂದು ಜನರನ್ನು ಸ್ವಲ್ಪ ಏನು ಡೆಮೋಕ್ರಸಿಯಲ್ಲಿ ಇದು ಯಾವುದೇ ಒಂದು ಒಳ್ಳೆಯ ಭಾವನೆಯನ್ನು ಕೊಡುವುದಿಲ್ಲ. ಥ್ಯಾಂಕ್ ಯು ಸರ್, ಸಾಕಷ್ಟು ಮಾಹಿತಿಯನ್ನು ತಾವು ನಮಗೆ ಕೊಟ್ಟು ತಮಗೆ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಈ ಕಾನೂನಿನ ಸಂಘರ್ಷದ ಬಗ್ಗೆ ಕಾನೂನಾತ್ಮಕವಾಗಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ BL ಆಚಾರ್ಯ ಸರ್. ಅಂದರೆ ರಾಜಭವನ ಮತ್ತು ಸರ್ಕಾರದ ನಡುವೆ ಈ ಸಂಘರ್ಷ ಒಳ್ಳೆಯದಲ್ಲ, ಒಳ್ಳೆಯ ಬೆಳವಣಿಗೆ ಅಲ್ಲ. ಸೊ ಇದು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಬೇಕು. ಏನೇ ಆದರೂ ಕೂಡ ಗವರ್ನರ್ ಈಸ್ ಗವರ್ನರ್, ಅಂದರೆ ಗವರ್ನರು ಒಂದು ಹೆಡ್ ಸ್ಥಾನದಲ್ಲಿ ಇರ್ತಾರೆ, ಆ ಸರ್ಕಾರದ ಹೆಡ್ ಮುಖ್ಯಸ್ಥರಾಗಿರ್ತಾರೆ. ಸೊ ಹೀಗಾಗಿ ಸಿದ್ದರಾಮಯ್ಯನವರ ನಡೆ ಒಂದು ರೀತಿಯಿಂದ ಇದು ಪ್ರಶ್ನೆಗೆ ಅರ್ಹವಾಗಿದೆ ಅನ್ನುವಂಥ ಮಾಹಿತಿಯನ್ನು ಅವ್ರು ಕೊಡ್ತಾ ಇದ್ದಾರೆ. ಮುಂದಿನ ವಿಚಾರ ಅದೊಂದಿಗೆ ಮತ್ತೆ ನಿಮ್ಮೊಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ, ಓದ್ತಾ ಇರಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯನ್ನು. ನಮಸ್ಕಾರ.